ಹೇಳೆ. ಗ್ಯಾಸ್ ಖಾಲಿ ಆಗಿದೆ ರೀ. ಫಿಟ್ ಮಾಡ್ಕೋ. ನನಗೂ ಗೊತ್ತಿದೆ ಸಿಲಿಂಡರ್ ಹೊರಗಡೆ ಇದೆ ಅಂತ, ಆದ್ರೆ ಅದನ್ನ ಎತ್ಕೊಂಡ್ ಬರಕ್ಕಾಗತ್ತಾ? ಅದನ್ನ ನಾನ್ ಹೇಗ್ ತಗೊಂಡ್ ಬರ್ಲಿ? ಅದಕ್ಕೆ ನಾ ಇಲ್ಲಿಂದ ಬರಕ್ಕಾಗತ್ತಾ? ಆಯ್ತು ಸರಿ. ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಗ್ಯಾಸ್ ಫಿಟ್ ಮಾಡ್ಕೊಡ್ತೀರಾ? ಇರಿ ಬಂದೆ. ಕರ್ಕೊಂಡೋಗಿ ಕರ್ತ್ ಕೂಡ್ಲೆ ಬರ್ತಾನೆ, ಸೀದಾ ಬೆಡ್ರೂಮ್ಗೆ ಕರ್ಕೊಂಡೋಗಿ ಅಂತ ಲೋಫರ್ ನನ್ ಮಗ. ಮದ್ವೆಗ್ 6 ವರ್ಷ ಆದ್ರೂ ಮಕ್ಳು ಕೊಡೋ ಯೋಗ್ಯತೆ ಇಲ್ಲ, ಊರವ್ರಿಗೆಲ್ಲ ಮಕ್ಳು ಮಾಡವ್ನೆ. ಫಸ್ಟ್ ಕರ್ಕೊಂಡೋಗಿ. ಥೂ. ಸಾರಿ ಮೇಡಮ್, ಬೇಜಾರು ಮಾಡ್ಕೋಬೇಡಿ. ಅವ್ಳು ಸ್ವಲ್ಪ ಹೀಗೆ ಬಾಯಿ ಜಾಸ್ತಿ. ನಾನು ಎಲ್ಲ ಕಡೆ ಮನೆ ಖಾಲಿ ಮಾಡ್ಕೊಂಡು ಬರೋದು ಇದೇ ಕಾರಣಕ್ಕೆ. ನಿನ್ನೆ ತಾನೇ ಈ ಮನೆಗೆ ಬಂದೆ, ಅಷ್ಟರಲ್ಲೇ ಖ್ಯಾತೆ ತೆಗಿತಿದ್ದಾಳೆ. ಯಾವಾಗ ಈ ಮನೆ ಚೇಂಜ್ ಮಾಡಬೇಕಾಗುತ್ತೋ. ಬೇರೆ ಯಾರಾದ್ರೂ ಇದ್ರೆ ನೋಡ್ಕೊಳ್ಳಿ. ಎಂತೆಂತ ಜನ ಇದ್ದಾರಪ್ಪ. ಅಲ್ಲ, ಗಂಡ ಹೆಂಡತಿ ಮೇಲೆ ಅನುಮಾನ ಪಡೋದನ್ನ ನೋಡಿದ್ದೆ, ಆದ್ರೆ ಇಲ್ಲಿ ಗಂಡನ ಮೇಲೆ ಅನುಮಾನ ಪಡ್ತಿದಾರಲ್ಲ, ಈ ತರನು ಜನ ಇರ್ತಾರ? ನಾನ್ ಯಾಕೆ ಇಲ್ಲಿ ಬಂದು ಕುತ್ಕೊಂಡೆ ಇವ್ರಿಬ್ರ ಜಗಳದಲ್ಲಿ ಗ್ಯಾಸ್ ಫಿಟ್ ಮಾಡೋದನ್ನೇ ಮರ್ತೋದೆ. ಆಂಟಿ, ಅಲ್ಲಿ ಬಾಲ್ ಬಿದ್ದಿದೆ, ಎತ್ಕೋಬಹುದಾ? ಹಾ ತಗೋ. ಅಲ್ಲಿದೆ ನೋಡು. ಹಾ. ಅಲ್ಲಿದೆ. ಓಕೆ. ಹೇ, ನಿನ್ನ ಗ್ಯಾಸ್ ಫಿಟ್ ಮಾಡಕ್ ಬರತ್ತಾ? ಹಾ ಆಂಟಿ. ಸ್ವಲ್ಪ ಫಿಟ್ ಮಾಡಿ ಕೊಡ್ತೀಯಾ? ಸರಿ ಆಂಟಿ. ಸಿಲಿಂಡರ್ ಒಳಗಡೆ ಇದೆ, ಅಡಿಗೆ ಮನೆಗೆ ಎತ್ಕೊಂಡು ಹೋಗ್ಬೇಕು. ಹಾ. ನೋಡಿ ಆಂಟಿ, ನಾನಿನ್ ಬರ್ತೀನಿ. ಇರಪ್ಪ, ಕಾಫಿ ಕುಡ್ಕೊಂಡು ಹೋಗು. ಇಲ್ಲ ಆಂಟಿ, ಬೇಡ. ಸರಿ, ಜ್ಯೂಸ್ ಆದ್ರೂ ಕೊಡ್ತೀನಿ. ಹಾ ಕೊಡಿ ಆಂಟಿ. ಮನೆಯಲ್ಲಿ ನಿಂದು? ಇಲ್ಲೇ ಪಕ್ಕದೇರಿ ಆಂಟಿ. ಏನ್ ಓದ್ತಿದ್ಯಾ? ಸೆಕೆಂಡ್ PUC. PUCನಾ? ಅಲ್ಲ, ಎಕ್ಸಾಮ್ ಹತ್ರ ಇಟ್ಕೊಂಡು ನೀನು ಓದೋದ್ ಬಿಟ್ಟು ಆಟ ಆಡ್ಕೊಂಡೇ ಇದೆಯಲ್ಲ? ನಮ್ಮ ಮನೇಲಿ ಓದಕ್ ಆಗಲ್ಲ ಆಂಟಿ. ಯಾಕೆ? ನಮ್ಮ ಅಪ್ಪ ಮುಂದು ದಿನಾ ಜಗಳ. ನಮ್ಮ ಅಪ್ಪ ಕುಡ್ಕೊಂಬಂದ್ ಜಗಳ ಮಾಡ್ತಾನೆ. ಇನ್ನೆಲ್ಲ ಆಂಟಿ ಓದೋದು? ಅಲ್ಲ, ನೀನ್ ಟ್ಯೂಷನ್ಗಾದ್ರೂ ಹೋಗ್ಬೋದಿತ್ತಲ್ಲ? ಟ್ಯೂಷನ್ಗ? ನಮ್ಮಂತವ್ರಿಗೆಲ್ಲ ಯಾವ ಟ್ಯೂಷನ್ ಆಂಟಿ? ನಾವು ಬಡವರು, ನಮ್ಮ ಹತ್ರ ಎಲ್ಲ ದುಡ್ಡಿಲ್ಲ ಆಂಟಿ. ಸರಿ, ನೀವೇನ್ ಮಾಡ್ಕೊಂಡಿದ್ದೀರಾ ಆಂಟಿ? ನಾನು ಲೆಕ್ಚರರು. ಲೆಕ್ಚರಾ? ಆಯ್ತು ಮೇಡಮ್, ನಾನು ಬರ್ತೀನಿ. ಯಾಕೆ ಮೇಡಮ್, ಸ್ಟಾರ್ಟ್ ಆಗ್ತಿಲ್ವಾ? ಯಾಕೋ ಸ್ಟಾರ್ಟ್ ಆಗ್ತಾ ಇಲ್ಲ. ಸೈಡಿಗೆ ಬನ್ನಿ. ಹೇಗ್ ಸ್ಟಾರ್ಟ್ ಮಾಡಿದೆ ನೀನು? ಹಾಗೆ ಮೇಡಮ್, ಒಂದೊಂದ್ಸಲಿ ಟ್ಯಾಂಕಲ್ಲಿ ಏರ್ ಬ್ಲಾಕ್ ಆದ್ರೆ ಗಾಡಿ ಸ್ಟಾರ್ಟ್ ಆಗಲ್ಲ. ಇದೆಲ್ಲ ಎಲ್ಲೋ ಕಲ್ತೆ ನೀನು? ಕಲಿಯೋ ತುಂಬಾ ಇದೆ ಮೇಡಮ್, ಕಲ್ಸವ್ರು ಯಾರು ಇಲ್ಲ. ಸರಿ ಬನ್ನಿ. ಥ್ಯಾಂಕ್ಸ್. ಕಾಲೇಜಿಗೆ ಹೋಗ್ಲಿಲ್ವೇನೋ? ಹೋಗ್ತೀನಿ ಮೇಡಮ್. ನಾನ್ ಬೇಕಾದ್ರೆ ನಿಂಗೆ ಟ್ಯೂಷನ್ ಹೇಳ್ಕೊಡ್ತೀನಿ, ಬರ್ತೀಯಾ? ನನಗೆ ಟೈಮ್ ಇಲ್ಲ, ಸಂಜೆ ಮನೆಗೆ ಬಂದ್ಬಿಡು. ಸರಿ ಮೇಡಮ್.
ತುಂಬಾ ಹೊತ್ತಾಯ್ತಾ ನೀನ್ ಇಲ್ಲಿಗೆ ಬಂದು? ಇಲ್ಲ ಮೇಡಮ್, ಈಗಷ್ಟೇ ಬಂದೆ. ಸರಿ, ಹಾಗಾದ್ರೆ ಬಾ. ನೀನ್ ಇಲ್ಲಿ ಕುತ್ಕೊಂಡು ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು. ಆಯ್ತು ಮೇಡಮ್. ಅಲ್ಲ, ಅಷ್ಟು ಸಲ ಬೆಲ್ ಹೊಡಿತಿದ್ರೆ ಹೋಗಿ ನೋಡ್ಬಾರ್ದ ಯಾರು ಅಂತ? ಯಾಕೆ ಡೋರ್ ತೆಗಿಯಕ್ಕೆ ಇಷ್ಟೊಂದು ಲೇಟು? ಅಯ್ಯೋ, ಯಾಕೋ ಒಳಗಡೆ ಬುಕ್ ಎತ್ತಿಕ್ತಾ ಇದೆಯಾ? ಮೇಡಮ್, ನಾನು ನಾಳೆ ಬರ್ತೀನಿ ಮೇಡಮ್. ಎಲ್ಲಿ ಹೋಗ್ತಿದ್ಯಾ? ಯಾರೇ ಅವನು? ಯಾಕೆ ಬಂದಿದ್ದ? ಅದೇ ರೀ, ಅವತ್ತು ಗ್ಯಾಸ್ ಫಿಟ್ ಮಾಡಕ್ ಬಂದಿದ್ನಲ್ಲ, ಅವನ್ಗೆ ಟ್ಯೂಷನ್ ಹೇಳ್ಕೊಡೋದಕ್ಕೆ ಅಂತ ಕರ್ಸಿದ್ದೆ. ಏನು ಟ್ಯೂಷನ್? ನನಗ ಕೇಳಲಿಲ್ಲ ಅದನ್ನ. ಯಾವಾಗಿಂದ ಬರ್ತಿದ್ದಾನ ಅವನು? ಗ್ಯಾಸ್ ಫಿಟ್ ಮಾಡಕ್ ಬಂದವನಿಗೆ 10 ರೂಪಾಯಿ ಕೊಟ್ಟು ಕಳ್ಸೋದ್ ಬಿಟ್ಟು ಇದನ್ನೆಲ್ಲ ಮಾಡ್ತಾ ಇದ್ಯಾ ನೀನು? ಅಯ್ಯೋ, ಟ್ಯೂಷನ್ ಹೇಳ್ಕೊಡೋದೇನ್ ತಪ್ಪ? ಅಯ್ಯೋ, ಈ ಜನರೇಷನ್ ಸರಿ ಇಲ್ಲ, ಈಗಿನ ಹುಡುಗರು ಸರಿ ಇಲ್ಲ. ನಿಮಗೆಲ್ಲ ಯಾವಾಗ ಬುದ್ಧಿ ಬರುತ್ತೋ? ಚಿಕ್ಕ ಹುಡುಗ ಏನ್ ಮಾಡ್ತಾನೆ? ಚಿಕ್ಕ ಹುಡುಗನ ಮೊನ್ನೆ ಟಿವಿನಲ್ಲಿ ನೋಡ್ಲಿಲ್ವಾ? ಟ್ಯೂಷನ್ ಹೇಳ್ಕೊಡ್ತಾ ಇದ್ದ ಟೀಚರ್ ಮಗಳನ್ನೇ ಕರ್ಕೊಂಡು ಹೋಗಿರೋದು. ಅಂದ್ರೆ ನೀವ್ ನನ್ ಮೇಲೆ ಅನುಮಾನ ಪಡ್ತಾ ಇದ್ದೀರಾ? ಅನುಮಾನ ಅಂತಲ್ಲ, ಈ ಹಿಂದೆ ಮುಂದೆ ಗೊತ್ತಿಲ್ದಿರೋ ಹುಡುಗರ್ನ ಮನೆ ಒಳಗಡೆ ಕರಿಬೇಡ ಅಂತ. ಅರೆ, ನೀವ್ ನನ್ ಮೇಲೆ ಡೌಟ್ ಪಡ್ತಾ ಇದ್ದೀರಲ್ಲ? ಅಯ್ಯೋ, ಹಾಗಲ್ಲ, ನಿಂತ್ಕೊಳೆ. ಇವಳಿಗೇನಾದ್ರೂ ಹೇಳಿದ್ರೆ ನಮ್ದೇ ತಪ್ಪು ಅನ್ನೋ ರೀತಿ ಆಡ್ತಾಳೆ. ಇವಳಿಗೆ ಎಷ್ಟು ಹೇಳಿದ್ರು ಅಷ್ಟೇ. ಏನಾದ್ರೂ ಹೇಳಿದ್ರೆ ಅರ್ಥ ಮಾಡ್ಕೊಳ್ಬೇಕು, ಕೇಳಬೇಕು ಅನ್ನೋ ಮನಸ್ಥಿತಿನೇ ಇಲ್ಲ. ಥೋ, ಛೇ. ಈಗ ನಾನು ಏನ್ ಹೇಳ್ದೆ ಅಂತ ನೀನ್ ಒಳಗಡೆ ಹೋಗಿ ಡೋರ್ ಹಾಕೊಂಡಿದ್ಯಾ? ಆಯ್ತು, ಬಾಗ್ಲು ತೆಗಿಯಮ್ಮ. ನಂದೇ ತಪ್ಪು, ಕ್ಷಮಿಸ್ಬಿಡು. ಆಯ್ತು, ಬಾಗ್ಲು ತೆಗಿಯಮ್ಮ. ಇಷ್ಟಕ್ಕೆಲ್ಲ ಕೋಪ ಮಾಡ್ಕೊಂಡ್ರೆ ಹೇಗೆ? ಮತ್ತೆ ನೀವು ನನ್ ಮೇಲೆ ಡೌಟ್ ಪಡ್ತಿದ್ದೀರಲ್ಲ, ಅದ್ ತಪ್ಪಲ್ವಾ? ಅನುಮಾನ ಅಲ್ಲಪ್ಪ, ಅದು ಕಾಳಜಿ. ಅದನ್ನ ನೀನು ಅನುಮಾನ ಅಂತ ತಿಳ್ಕೊಂಡ್ರೆ ಆಯ್ತು, ಬಾ. ನಿನಗಿಷ್ಟ ಬಂದಂಗೆ ಮಾಡ್ಕೋ. ಇನ್ಮೇಲೆ ನಾನು ಯಾವತ್ತೂ ನಿನ್ನೇನು ಕೇಳಲ್ಲ, ಆಯ್ತಾ? ಪೂರ್ತಿ ಕಾಣಿಸ್ತಾ ಇಲ್ವಲ್ಲೋ? ಕತ್ತೆತ್ತ. ಹಲೋ? ಇಲ್ಲ ಇಲ್ಲ ಇಲ್ಲ, ನಾನು ಆಫೀಸಿಗೆ ಬಂದು ಮಾತಾಡ್ತೀನಿ. ಬಾಯ್. ಟವಲ್ ಇಲ್ಲಿ ಇಟ್ಟಿದ್ದೀನಿ ನೋಡು, ಆಫೀಸಿಗೆ ಹೋಗಕ್ಕೆ ಟೈಮ್ ಆಗತ್ತೆ, ನಾನು ಬರ್ತೀನಿ. ಒಂದ್ ನಿಮಿಷ ಇರ್ರಿ.
ಯಾರದು? ಓ ನೀನಾ? ಟವಲ್ ತಂದ್ಕೊಡು. ತಗೊಳ್ಳಿ ಮೇಡಮ್. ಎಲ್ಲಿ ಹೋಗಿದ್ದೆ? ಮೇಡಮ್ ಎಲ್ಪ್ ಮಾಡ್ಲಾ ಮೇಡಮ್? ಹೆಲ್ಪ್ ಮಾಡ್ತೀಯಾ? ಹಾ. ಸರಿ ತಗೋ, ಇದನ್ನ ಮೇಲಿಡು. ಏಯ್, ಏನು ಮಾಡ್ತಿದ್ಯಾ ನೀನು? ಮೇಡಮ್ ಬಟ್ಟೆ ಒಣಗಾಕ್ತಾ ಇದ್ದೀನಿ. ಯಾರು ಹೇಳಿದ್ ನಿಂಗೆ ಬಟ್ಟೆ ಒಣಗಾಕಕ್ಕೆ? ಇಲ್ಲ ಮೇಡಮ್, ನೀವು ಬರೋದು ಸ್ವಲ್ಪ ಲೇಟ್ ಆಯ್ತಲ್ಲ, ಅದಕ್ಕೆ ನೀನ್ ಯಾಕೆ ಬಟ್ಟೆ ಒಣಗಾಕ್ಬೇಕು? ನೀನಿಲ್ಲಿ ಬಂದಿರೋದು ಓದೋದಕ್ಕೆ ಅಂತ, ಈ ಕೆಲಸ ಮಾಡೋದಕ್ಕೆ ಅಂತಲ್ಲ. ಸಾರಿ ಮೇಡಮ್. ಸರಿ ಪರವಾಗಿಲ್ಲ, ಬಾ. ಮೇಡಮ್ ಸರಿ ಹೋಗ್ಬಿಟ್ ಬಾ. ಏಯ್, ಏನು ಈ ರೀತಿ ಕಳ್ಸಿದ್ಯಾ? ಏನ್ ಬೇಕೋ ನಿಂಗೆ? ನನಗ್ ನೀನ್ ಬೇಕು. ಏಯ್, ಏನ್ ಮಾತಾಡ್ತಾ ಇದೀಯ ನೀನು? ಸರಿ ಮನೆಗ್ ಬಾ, ಮಾತಾಡೋಣ. ಯಾಕೆ ಈ ತರ ಎಲ್ಲ ಮಾಡಿದೆ ನೀನು? ಬೇರೆ ಯಾರಿಗಾದ್ರೂ ಕಳ್ಸಿದ್ಯಾ? ಇಲ್ಲ. ಯಾಕೆ ಈ ತರ ಎಲ್ಲ ಮಾಡ್ದೆ ಹೇಳು? ಕಾರಣ ಏನು ಕೇಳ್ಬೇಡ, ನನಗ್ ನೀನ್ ಬೇಕು ಅಷ್ಟೇ. ನೀನ್ ಯಾಕೆ ಇದೆಲ್ಲ ಮಾಡ್ತಿದ್ಯಾ? ಇದೆಲ್ಲ ತಪ್ಪಲ್ವಾ? ಅದೆಲ್ಲ ನನಗ್ ಗೊತ್ತಿಲ್ಲ, ನನಗ್ ನೀನ್ ಬೇಕು. ಏಯ್, ಏನ್ ಮಾತಾಡ್ತಾ ಇದ್ಯಾ ನೀನು? ನನ್ನ ಸ್ಟೂಡೆಂಟ್. ನೀನೇನೇ ಆಗಿರು, ನನಗ್ ನೀನ್ ಬೇಕು. ಇದನ್ನೆಲ್ಲ ಫೋನಲ್ಲಿ ಮಾತಾಡಕ್ಕಾಗಲ್ಲ. ಮನೆಗ್ ಬಾ, ಮಾತಾಡೋಣ. ಬರಲ್ಲ. ನೀನು ಅಂದ್ರೆ ಬರ್ತೀನಿ. ಫಸ್ಟು ಮನೆಗ್ ಬಾ. ಬರ್ತೀನಿ. ಏನಾದ್ರೂ ಡಬ್ಬಲ್ಗೆ ಮಾಡಿದ್ರೆ ನಿನ್ ಗಂಡನ್ಗೆ ಹೇಳೋದು, ಪೊಲೀಸ್ಗೆ ಹೇಳೋದು, ಅಂಥದ್ದೇನಾದ್ರೂ ಗೇಮ್ ಆಡಿದ್ರೆ ಈ ವಿಡಿಯೋನ ನಮ್ಮ ಹುಡುಗರಿಗೆಲ್ಲರಿಗೂ ಕಳಿಸಿದ್ದೀನಿ, ಅವ್ರು ವೈರಲ್ ಮಾಡ್ಬಿಡ್ತಾರೆ. ಸರಿ, ಯಾರಿಗೂ ಹೇಳಲ್ಲ, ಮನೆಗ್ ಬಾ. ಇಫ್ ಯು ಥಿಂಕ್ ಯು ಆರ್ ಬ್ಯಾಡ್, ಐ ಆಮ್ ಯುವರ್ ಡ್ಯಾಡ್.
ಹೀಗೆಲ್ಲ ಮಾಡ್ತಾ ಇದೆಯಲ್ಲ, ಇದೆಲ್ಲ ನಿಂಗೆ ಸರಿ ಅನ್ಸುತ್ತಾ? ನೀನು ಇಷ್ಟೆಲ್ಲ ಕೆಟ್ಟದಾಗಿ ವರ್ತಿಸ್ಬಾರ್ದು. ನೀನು ಗುಡ್ ಬಾಯ್. ನಿನ್ ಎಜುಕೇಶನ್ ಹಾಳಾಗೋಗುತ್ತೆ ಅಂತ ನಾನ್ ಟ್ಯೂಷನ್ ತಗೊಂಡೆ. ನಿನಗೆ ಸ್ವಲ್ಪ ಕೂಡ ಮನುಷ್ಯತ್ವನೇ ಇಲ್ವಾ? ಅದ್ಯಾವುದು ನನಗಿಲ್ಲ. ನನಗೆ ನೀನ್ ಬೇಕು ಅಷ್ಟೇ. ಅಂದ್ರೆ ನೀನ್ ಟ್ಯೂಷನ್ಗೆ ಬರ್ತಾರದ್ ಇದಕ್ಕೇನಾ? ಖಂಡಿತ ಇವೆಲ್ಲ ಒಂಚೂರು ಚೆನ್ನಾಗಿರಲ್ಲ. ಆ ದೇವ್ರು ನಿನಗ್ ಯಾವತ್ತೂ ಒಳ್ಳೇದ್ ಮಾಡಲ್ಲ. ಒಳ್ಳೇದು ಕೆಟ್ಟದ್ದನ್ನ ಯೋಚನೆ ಮಾಡಕ್ ನನಗ್ ಟೈಮ್ ಇಲ್ಲ. ಆ ವಯಸ್ಸು ನಂದಲ್ಲ. ಈಗ ನೀನ್ ಹೂ ಅಂತೀಯಾ? ಇಲ್ಲ ಇಲ್ಲ ಅಂತ ಹೇಳಿದ್ರೆ? ಆಲ್ರೆಡಿ ಆ ವಿಡಿಯೋನ ನನ್ನ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿದ್ದೀನಿ. ನೀನೇನಾದ್ರೂ ಡಬ್ಬಲ್ ಗೇಮ್ ಆಡಿದ್ರೆ ವಿಡಿಯೋ ವೈರಲ್ ಆಗುತ್ತೆ. ಅರೆ ಯಾಕೆ ಈ ತರ ಎಲ್ಲ ಮಾಡಕೋದೆ? ಅವ್ರೇನಾದ್ರೂ ಬೇರೆಯವ್ರ ಕಳಿಸ್ಬಿಟ್ರೆ? ನಾನಾಗ್ ಮಾಡ್ಲಿಲ್ಲ ಅಂತ ನೀನೀಗ ಡಬ್ಬಲ್ ಗೇಮ್ ಆಡ್ಬಿಟ್ರೆ? ನಾನೇನು ಡಬಲ್ಗೆ ಮಾಡಲ್ಲ. ದಯವಿಟ್ಟು ಆ ವಿಡಿಯೋನ ಡಿಲೀಟ್ ಮಾಡು ಪ್ಲೀಸ್. ಡಿಲೀಟ್ ಮಾಡೋದಕ್ಕಲ್ಲ, ನಾನು ಕಷ್ಟಪಟ್ಟು ವಿಡಿಯೋ ಮಾಡಿದ್ದು ನೀನ್ ನನಗ್ ಬೇಕು ಅಂತ. ಪ್ಲೀಸ್ ನನ್ನ ಅರ್ಥ ಮಾಡ್ಕೊ. ನಾನು ನಮ್ಮ ಹಸ್ಬೆಂಡ್ ಹತ್ರ ಗಲಾಟೆ ಮಾಡ್ಕೊಂಡು ಅವ್ರ ಹತ್ರ ಎಷ್ಟೆಲ್ಲ ಬಯಸ್ಕೊಂಡು ನಿನಗೆ ಟ್ಯೂಷನ್ ಮಾಡಿದೆ. ಸ್ವಲ್ಪನಾದ್ರೂ ಕನಿಕರನೇ ಇಲ್ವಾ ನಿನಗ್ ನನ್ ಮೇಲೆ? ಅದೆಲ್ಲ ನನಗ್ ಗೊತ್ತಿಲ್ಲ. ನನಗ್ ಯಾವ ಕನಿಕರನೂ ಇಲ್ಲ. ನನಗೀಗ್ಲೇ ಇಲ್ಲೇ ನೀನ್ ಬೇಕು ಅಷ್ಟೇ. ಇಲ್ಲ ಅಂದ್ರೆ ವಿಡಿಯೋ ವೈರಲ್ ಆಗುತ್ತೆ. ಅರೆ ಈಗ್ಲೇ ಅಂದ್ರೆ ಹೇಗಾಗುತ್ತೆ? ನನಗೆ ಒಂದ್ 2 ದಿನ ಟೈಮ್ ಬೇಕು. ನಾನು ಯೋಚನೆ ಮಾಡಿ ಹೇಳ್ತೀನಿ. ಆಗಲ್ಲ. ಈ ಗ್ಯಾಪಲ್ಲಿ ನೀನೇನಾದ್ರೂ ಪ್ಲಾನ್ ಮಾಡ್ಬಿಟ್ಟು ನಾನು ಸಿಕ್ಕಾಕಿಸ್ಬಿಟ್ರೆ ಅದೆಲ್ಲ ಆಗಲ್ಲ. ನೀನ್ ನನಗ್ ಈಗ್ಲೇ ಇಲ್ಲೇ ನೀನ್ ಬೇಕು ಅಷ್ಟೇ. ನೀನ್ ಇದೇ ರೀತಿ ಹಠ ಮಾಡ್ತಾ ಇದ್ರೆ ಆಮೇಲೆ ನಿನ್ನ ಹೆಸರು ಬರ್ದು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ. ಆಯ್ತು, ನಿನಗೆ 2 ದಿನ ಟೈಮ್ ಕೊಡ್ತೀನಿ. ಅಷ್ಟ್ರೊಳಗಡೆ ನೀನೇ ನನಗೆ ಫೋನ್ ಮಾಡಿ ಕರಿಬೇಕು. ಈ ಮಧ್ಯದಲ್ಲೇನಾದ್ರೂ ಗೇಮ್ ಆಡಿದ್ರೆ ಈ ವಿಡಿಯೋ ವೈರಲ್ ಆಗುತ್ತೆ. ಬರ್ತೀನಿ. ಈ ವಿಷಯ ಏನಾದ್ರೂ ನನ್ನ ಗಂಡನ್ ಗೊತ್ತಾದ್ರೆ ಅವ್ರಿಗೆ ನಾನು ಹೇಗ್ ಮುಖ ತೋರಿಸೋದು? ಈ ವಿಡಿಯೋ ವೈರಲ್ ಆಗಿ ನನ್ನ ಸ್ಟೂಡೆಂಟ್ಸ್ಗೆ ಏನಾದ್ರೂ ಗೊತ್ತಾದ್ರೆ ಅವ್ರ ಮುಂದೆ ನಾನು ನಿಂತ್ಕೊಂಡು ಹೇಗ್ ಪಾಠ ಮಾಡ್ಲಿ? ಇಂಥ ಅವಮಾನಗಳನ್ನ ಸಹಿಸ್ಕೊಂಡು ನಾನ್ ಬದುಕ್ಬೇಕಾ? ಇಲ್ಲ, ನಾನ್ ಬದುಕ್ಬಾರ್ದು. ಇಂಥ ನಾಚಿಕೆಟ್ಟು ಬಾಳೋದಕ್ಕಿಂತ ಸಾಯೋದೇ ಮೇಲು. ಇಲ್ಲ, ಇದು ತಪ್ಪು. ನಾನ್ ಸಾಯ್ಬೇಕು ಅಂತ ಅನ್ಕೊಂಡಿದ್ದೆ ತಪ್ಪು. ಯಾವನೋ ಏನೋ ಮಾಡ್ದ ಅಂತ ನಾನು ಯಾಕೆ ಸಾಯ್ಬೇಕು? ಎಲ್ಲದಕ್ಕೂ ಸಾವೇ ಉತ್ತರ ಅಲ್ಲ. ಇದಕ್ಕೆಲ್ಲ ಹೆದರ್ಕೋಬಾರ್ದು. ಏನೇ ಆದ್ರೂ ಧೈರ್ಯವಾಗಿ ಫೇಸ್ ಮಾಡ್ಬೇಕು. ಏನೇ ಡೋರ್ ಓಪನ್ ಮಾಡ್ಕೊಂಡು ಹಾಗೆ ಕೂತಿದ್ಯಾ? ಯಾಕೆ ಒಂಥರ ಇದೆಯಾ? ಏನಾಯ್ತೆ? ನನ್ನನ್ನು ಕ್ಷಮಿಸ್ಬಿಡಿ. ಏನಾಯ್ತು ಹೇಳು. ಏನು ಹೇಳ್ದಾನೆ ಸುಮ್ಮನೆ ಅಂತ ಕೂತ್ಕೊಂಡ್ಬಿಟ್ರೆ ನನಗೇನು ಗೊತ್ತಾಗ್ಬೇಕು? ಹೇಳು, ಏನಾಯ್ತು? ಏನಾಯ್ತು ಹೇಳು. ನೀವ್ ನನ್ನ ಕ್ಷಮಿಸ್ತೀನಿ ಅಂತ ಹೇಳಿದ್ರೆ ಮಾತ್ರ ಹೇಳ್ತೀನಿ. ಇಲ್ಲ ಅಂದ್ರೆ ನನಗೇನು ಕೇಳ್ಬೇಡಿ ನೀವು. ಆಯ್ತು ಹೇಳು. ಕೊನೆಗೆ ಇಲ್ಲಿಗೆ ತಾನೇ ನೀನ್ ಬರೋದು? ನಮ್ಮನೆಗೆ ಒಬ್ಬ ಹುಡುಗ ಬರ್ತಾ ಇದ್ನಲ್ವಾ ಟ್ಯೂಷನ್ಗೆ ಅಂತ. ಆ ಹುಡುಗ ಗಂಡ ಒಂದು ಮಾತು ಹೇಳಿದ್ರೆ ಕೇಳಿಸ್ಕೊಳ್ಳೋ ಪೇಷನ್ಸ್ ಇಲ್ಲ ನಿನಗೆ. ವಾದ ಮಾಡ್ತೀಯಾ? ಅನುಮಾನ ಅಂತ ಕೇಳ್ತೀಯಾ? ಈಗ ಗೊತ್ತಾಗಿರ್ಬೇಕಲ್ವಾ ನಿನಗೆ ಯಾಕೆ ಹೇಳ್ತಾರೆ ಅನ್ನೋದು. ಅನ್ನ ತಿಂತೀಯಲ್ಲ, ಬುದ್ಧಿ ಇಲ್ವಾ ನಿನಗೆ? ಅನುಭವಿಸೀಗ. ಏನು ಹೇಳ್ಬೇಡ ನನಗೆ ನೀನು. ಹೆಂಗಾರ ಹಾಳಾಗೋಗು. ಆಯ್ತು ಬಿಡಿ, ಅನುಭವಿಸ್ತೀನಿ. ನನ್ನ ತಪ್ಪಿಗೆ ನಾನೇ ಪ್ರಾಯಶ್ಚಿತ್ತ ಮಾಡ್ಕೋತೀನಿ. ನನ್ನ ಕಡೆಯಿಂದ ಆಗಿರೋ ತಪ್ಪನ್ನ ನಾನೇ ಸರಿ ಮಾಡ್ಕೋತೀನಿ. ಇನ್ಯಾವ ವಿಷಯನೂ ನಾನು ನಿಮ್ಗೆ ಯಾವತ್ತೂ ಹೇಳೋದಿಲ್ಲ.
ಆಯ್ತು, ಬಾಗ್ಲು ತೆಗಿಯಮ್ಮ. ಆಗಿದ್ದಾಯ್ತು, ಬಾಗ್ಲು ತೆಗಿಯಮ್ಮ. ಏನಾದ್ರೂ ಒಂದು ಪರಿಹಾರ ಹುಡ್ಕೋಣಂತೆ. ಆಗಿದ್ದಾಯ್ತು, ಬಾಗ್ಲು ತೆಗಿಯೇ. ಸರಿ, ಏನಂತ ಒಂದಿವಾಗ? ಅವನು ನನ್ ಬೇಕಂತ. ಸರಿ, ನಾನು ಏನ್ ಹೇಳ್ದೆ ಅಂತ ಈಗ ಜೋರಾಗಿ ಡೋರಾಗ್ತಿದ್ಯಾ ನೀನು? ಸರಿ ಆಯ್ತು, ಅವನ್ ಏನ್ ಹೇಳ್ತಾನ ಅದನ್ನ ಕೇಳ್ಕೊಂಡು ಫಸ್ಟ್ ಆ ವಿಡಿಯೋ ಡಿಲೀಟ್ ಮಾಡಿಸು. ಹಲೋ, ಏನು ರೆಡಿನಾ? ನೀನ್ ಈಗ್ಲೇ ವಿಡಿಯೋ ಡಿಲೀಟ್ ಮಾಡ್ತೀಯಾ ಇಲ್ವಾ? ನಿನಗೆ 2 ದಿನ ಟೈಮ್ ಕೊಟ್ಟಿದ್ದು ವಿಡಿಯೋ ಡಿಲೀಟ್ ಮಾಡು ಅಂತ ಹೇಳು ಅಂತ ಅಲ್ಲ. ಒಳ್ಳೆ ಹುಡುಗ ಅಂತ ನಾನು ಅನ್ಕೊಂಡ್ರೆ ನನ್ನ ಹತ್ರನೇ ಮಿಸ್ಬಿಹೇವ್ ಮಾಡ್ತಿದ್ಯಾ ನೀನು? ನೋಡು, ಬೇಡ, ಚೆನ್ನಾಗಿರಲ್ಲ. ಈ ವಿಡಿಯೋ ವೈರಲ್ ಮಾಡ್ಬಿಡ್ತೀನಿ. ಕೂತ್ಕೊಳ್ಳಲ್ಲ. ಎಲ್ಲೋ ನಿನ್ ಫ್ರೆಂಡ್ಸು, ಕರ್ಸೋ ಅವ್ರನ್ನ. ಇಲ್ಲ ಸರ್, ಅವ್ರು ಯಾರಿಗೂ ನಾನು ಕಳ್ಸಿಲ್ಲ ಸರ್. ಈ ವಿಷಯ ಅವ್ರಿಗೆ ಗೊತ್ತಿಲ್ಲ ಸರ್. ಮತ್ತೆ 2-3 ಜನಕ್ಕೆ ವಿಡಿಯೋ ಕಳ್ಸಿದೀನಿ, ವಿಡಿಯೋ ವೈರಲ್ ಆಗತ್ತೆ ಅಂತ ಹೇಳ್ತಿದ್ಯಾ? ಕರ್ಸೋ ಅವ್ರನ್ನ. ಸರ್, ಅವ್ರು ಕರೆದ್ರೆ ಬರಲ್ಲ ಸರ್. ಕರ್ಸೋ ಅವ್ರನ್ನ. ನಾನು ಯಾರಿಗೂ ವಿಡಿಯೋ ಕಳ್ಸಿಲ್ಲ ಸರ್. ತಗೊಳ್ಳೋ ಮೊಬೈಲ್ನ, ನಾ ಹೇಳ್ದಂಗೆ ಮೆಸೇಜ್ ಮಾಡೋ, ಬರ್ತಾರೆ. ನಡೆಯಲು ಓಡು ಓಡು ಸರ್. ನಾವಲ್ಲ ಏಯ್! ಸರ್, ಬಿಟ್ಬಿಡಿ ಸರ್. ಬರ್ರಲ್ಲ, ಮುಂದೆ ಸರ್. ಮಕ್ಕಳ. ಸರ್, ಎಲ್ರೋ ಮೊಬೈಲ್ ಕೊಡ್ರಲ್ಲ. ಕೊಡ್ರೋ ವಿಡಿಯೋ. ಎಲ್ರೋ ಸರ್, ನಮ್ಗೇನು ಗೊತ್ತಿಲ್ಲ ಸರ್. ಇವನೇ ಬರಕ್ ಹೇಳಿದ್ದು. ವಿಡಿಯೋ ಎಲ್ರೋ? ಸರ್, ನಮ್ಮ ಹತ್ರ ಯಾವ ವಿಡಿಯೋನು ಇಲ್ಲ ಸರ್. ಮತ್ತೆ ಅವನು ವಿಡಿಯೋ ಎಲ್ಲ ಶೇರ್ ಮಾಡಿದ್ದೀನಿ, ವೈರಲ್ ಆಗುತ್ತೆ ಅಂತ ಹೇಳಿದಾನೆ. ಇಲ್ಲ ಸರ್, ಇವನ್ ಬರೀ ಸುಳ್ಳು ಹೇಳ್ತಿದ್ದಾನೆ ಸರ್. ನಿಮಗೆ ಹೀಗೆಲ್ಲ ಹೇಳಿದ್ರೆ ಮಾತು ಕೇಳಲ್ಲ ನೀವು. ಸರ್, ನಾನು ಯಾರಿಗೂ ಕಳ್ಸಿಲ್ಲ ಸರ್. ಅವ್ರನ್ನ ಎದುರಿಸೋ ಕೇಳ್ದೆ ಸರ್. ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ರೆ ಮಾತು ಕೇಳೋದು. ಸರ್, ಮಾಡಬೇಡಿ ಸರ್. ಚಿಕ್ಕ ಹುಡುಗರವರು ಹುಡುಗಾಟದಲ್ಲಿ ಏನೋ ತಪ್ಪು ಮಾಡಿದ್ದಾರೆ. ಕೇಸು ಅದು ಇದು ಅಂತ ನೀವು ಹೇಳಿದ್ರೆ ಅವ್ರ ಫ್ಯೂಚರೇ ಹಾಳಾಕೋಗುತ್ತೆ. ಇದೊಂದ್ಸಲ ಬಿಟ್ಬಿಡಿ ಅವ್ರನ್ನ. ನೀನ್ ಹೀಗೆ ಹೇಳಿನೇ ಈ ಪರಿಸ್ಥಿತಿ ಬಂದಿರೋದು. ಸರ್, ಪ್ಲೀಸ್ ಸರ್, ಬಿಟ್ಬಿಡಿ ಸರ್, ಪ್ಲೀಸ್ ಸರ್. ನನ್ನ ಮಕ್ಕಳ ಇನ್ನೊಂದ್ಸಲ ಈ ಏರಿಯಾದಲ್ಲಿ ಏನಾದ್ರೂ ಕಾಣಿಸ್ಕೊಂಡ್ರೆ ಅಂದ್ರೆ ನಿಮ್ ಮೈ ಮೂಳೆ ಮುರಿದು ಬಿಡ್ತೀನಿ. ಹೋಗ್ರ ನನ್ನ ಮಕ್ಕಳ, ಹೋಗ್ರ ಲೈ. ಏಯ್, ಯಾಕೋ ಮಗ ಇಲ್ಲಿ ಕೂತ್ಕೊಂಡಿದ್ಯಾ? ಏನಿಲ್ಲ ಮಗ, ಬಾ ಕುತ್ಕೋ. ಎಲ್ಲೋಗಿದ್ದು ಇಷ್ಟು ದಿವಸ? ಫೋನ್ ಮಾಡಿದ್ರೆ ಫೋನ್ ಸಿಗ್ತಾ ಇಲ್ಲ, ಫೋನ್ ಸ್ವಿಚ್ ಆಫು. ಏನಿ ಕತೆ? ನಿನ್ನ ಫೋನ್ ಏನಾಯ್ತಾಯ್ತು? ಫೋನ್ಗಿನೆಲ್ಲ ಕಿತ್ಕೊಂಡ್ಬಿಟ್ಟೆ. ಬೇಡ ಕಣ, ಫೋನ್ಗಿನೆಲ್ಲ ಕಿತ್ಕೊಂಡ್ಬಿಟ್ಟ ಮಗ. ಅದಕ್ಕೆ ಸ್ವಲ್ಪ ದಿನ ಯಾರಿಗೂ ಕಾಣಿಸ್ಕೊಂಬಾರ್ದಂತ ದೂರ ಹೋಗಿದ್ದೆ. ಹೋಗಿ ಆ ಚೈಲ್ಡ್ಗಳನ್ನ ನಂಬ್ಕೊಂಡು ಹೋಗಿದ್ಯಲ್ಲ. ಚೈಲ್ಡ್ ಅಂತಲ್ಲ ಮಗ, ಮಾಡಿದ್ದೆಲ್ಲ ನಾನೇ.
ಕೊನೆಗೆ ಲಾಸ್ಟಲ್ಲಿ ಎಲ್ಲ ಸಿಗಾಕೊಂಡ್ಬಿಟ್ವಿ ಅಷ್ಟೇ. ನನ್ನ ಮಕ್ಕಳು ಬಿಟ್ಟೋದ್ರು. ಅದೆಲ್ಲ ಸರಿ, ಅಂಕಲ್ ಕೈಲಿ ತಗ್ಲಾಕೊಂಡು ಓದೇ ತಿಂದಿದ್ಯಲ್ಲ. ನೋಡು ಮಗ, ಮಾಡಿದ್ರೆ ಈ ಥರ ಎಲ್ಲ ಮಾಡಬಾರ್ದು. ಅದ್ರ ಪ್ರಪಂಚ ಬೇರೆನೇ ಐತೆ. ಬಾ ನನ್ನ ಜೊತೆ. ಎಲ್ಲಿಗೋ? ನಿಮ್ಮ ಪಾರಲ್ಲೇ. ಏನೋ ಮಗ ಹಿಂಗಿದೆ ರೂಮು? ಆಂಟಿಯಿಂದ ಹೋಗೋದಲ್ಲ ಮಗ, ಬೇರೆ ಪ್ರಪಂಚನೇ ಇದೆ. ಏನೋ ಮಾಡ್ತಿದ್ಯಾ? ಏನೋ ಮಗ ಹಿಂಗೆಲ್ಲ ಮಾಡ್ತಿದ್ಯಾ? ನಮಗೂ ಸ್ವಲ್ಪ ಹೇಳ್ಕೊಡೋ. ಈ ವೆಬ್ ಇರೋದು ಒಳ್ಳೇದಕ್ಕೆ ಮಗ, ಆದರೆ ನಮ್ಮಂಥವ್ರು ಇದನ್ನು ಬಳಸ್ಕೊತಾ ಇದ್ದೀವಿ. ತಗ್ಲಾಕೊಂಡ್ರಿ ಅಂತ ಅನ್ಕೋ, ಪಕ್ಕಾ ಜೈಲೆ. ಒಬ್ರನ್ನ ಆಲ್ರೆಡಿ ಆ್ಯಕ್ಟ್ ಮಾಡಿದ್ದೀನಿ, ಬಾ ಮಾತಾಡೋಣ. ಹಲೋ ಹಲೋ, ಯಾರು ನೀವು? ನಾನು ಯಾರು ಅನ್ನೋದು ನಿನಗೆ ಬೇಡ, ಫಸ್ಟ್ ನೀನು ವಾಟ್ಸಪ್ ಚೆಕ್ ಮಾಡು. ಹಲೋ, ಯಾರೇ ನೀವು? ಯಾಕೆನೇನೋ ಮಾತಾಡ್ತಿದ್ದೀರಾ? ಹಲೋ ಹಲೋ, ನೀನು ನನ್ನ ಕಾಲ್ ಮಾಡೋದಕ್ಕಾಗಲ್ಲ, ಫಸ್ಟ್ ನೀನು ವಾಟ್ಸಪ್ ಚೆಕ್ ಮಾಡು. ಯಾವನು ಲೂಸ್ ನನ್ನ ಮಗ ಅನ್ಸುತ್ತೆ. ಇವಾಗ ನೋಡಿರ್ತಾಳೆ, ಮಾಡೋಣ? ಮಾಡು. ಹಲೋ ಹಲೋ, ಯಾವನು ನೀನು? ಯಾಕೆ ಈ ಥರದ್ದೆಲ್ಲ ವಿಡಿಯೋ ಕಳಿಸ್ತಿದ್ಯಾ? ನಿನ್ನ ವಿಡಿಯೋ ಅಲ್ವಾ? ಮೋಸ್ಟ್ಲಿ ಪಕ್ಕದ ಮನೆಯವ್ರು ಇರ್ತಾರೆ. ಮಿಸ್ಟೇಕಾಗಿ ನೀನು ಕಳಿಸ್ಬಿಡಿ ನಿಂತಿನ. ಹಲೋ, ಯಾರು ಸರ್ ನೀವು? ಯಾಕೆ ಈ ಥರದ್ದೆಲ್ಲ ಕಳಿಸ್ತಿದ್ದೀರಾ? ಪ್ಲೀಸ್ ಡಿಲೀಟ್ ಮಾಡಿ. ಡಿಲೀಟ್ ಮಾಡೋದಕ್ಕೆಲ್ಲ ಕಳಿಸಿರೋದು, ಮತ್ತೆ ನೀನು ಬೇಕು. ಸರ್ ಏನು ಮಾತಾಡ್ತಿದ್ದೀರಾ? ಕನ್ನಡ ಕನ್ನಡ ಮಾತಾಡ್ತಾ ಇದ್ದೀನಿ ಸರ್. ಪ್ಲೀಸ್ ಸರ್, ಆ ಥರ ಎಲ್ಲ ಮಾತಾಡಬೇಡಿ ಸರ್. ಯಾಕೆ ಕನ್ನಡ ಮಾತಾಡ್ಬಾರ್ದಾ? ಹಾಗಲ್ಲ ಸರ್, ನೀನೇ ಬೇಕು ಅಂತೆಲ್ಲ ಹೇಳಿದ್ರೆ ಭಯ ಆಗುತ್ತೆ ಸರ್. ಹೋ, ವಿಡಿಯೋ ಕಳಿಸ್ಬೇಕಾದ್ರೆ ಭಯ ಆಗಿಲ್ಲ, ಇವಾಗ ಭಯ ಆಗುತ್ತಲ್ವಾ? ಯಾರಿಗೆ ಕಳಿಸಿದ್ದು? ಸರ್ ಅದು ನನ್ನ ಬಾಯ್ ಫ್ರೆಂಡಿಗೆ ಕಳಿಸಿದ್ದು. ನಾನು ಅವನ್ನೇ ಮದುವೆ ಆಗ್ತಿದ್ದೀನಿ. ಮದುವೆ ಆದಮೇಲೆ ಎಲ್ಲ ನೋಡ್ತಿರಲ್ವಾ? ಅಷ್ಟೊಂದು ಅರ್ಜೆಂಟ್ ಯಾಕೆ? ಮದುವೆವರೆಗೂ ಕಾಯೋಕ್ಕಾಗಲ್ವಾ? ಸರ್ ನೋಡಿ, ನೀವು ತುಂಬ ಒಳ್ಳೆಯವ್ರ ಥರ ಕಾಣಿಸ್ತಿದ್ದೀರಾ. ಪ್ಲೀಸ್ ಆ ಥರದ್ದೆಲ್ಲ ಮಾಡಿಬಿಡಿ. ತಪ್ಪಾಯಿತು ಸರ್, ಇನ್ನು ಮುಂದೆ ಈ ಥರ ಮಾಡಲ್ಲ. ದಯವಿಟ್ಟು ಡಿಲೀಟ್ ಮಾಡಿಬಿಡಿ, ನಮ್ಮನ್ನ ಬಿಟ್ಬಿಡಿ ಸರ್. ನಾನು ಒಳ್ಳೆಯವನಲ್ಲ, ಅದಕ್ಕೆ ನೀನು ನನಗೆ ಬೇಕು ಅಂತ ಕೇಳ್ತಿರೋದು. ಅವನ ಜೊತೆ ಎಲ್ಲನೂ ಮಾಡ್ತೀಯಾ?
ನನ್ನ ಜೊತೆನೂ ಮಾಡು. ಸರ್ ನಾವೇನು ಮಾಡಿಲ್ಲ ಸರ್, ದಯವಿಟ್ಟು ಬಿಟ್ಬಿಡಿ ಸರ್. ಆ ಥರದ್ದೆಲ್ಲ ಏನೂ ಇಲ್ಲ. ಬಿಡೋದಕ್ಕೆಲ್ಲ ಹಿಡ್ದಿರೋದು, ಪಡ್ಕೊಳ್ಳೋದಕ್ಕೆ. ನೋಡು, ನಿನಗೆ ಒಂದೇ ದಿನ ಟೈಮ್, ಯೋಚನೆ ಮಾಡಿ ಒಂದೊಳ್ಳೆ ನಿರ್ಧಾರ. ಬಾಯ್. ಸರ್ 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 ಒಂದು ನಿಮಿಷ. ಹಲೋ, ನನ್ನ ಹತ್ರ ಮಾತಾಡಬೇಕಿತ್ತು. ಮಾತಾಡು. ಫೋನಲ್ಲಲ್ಲ, ಡೈರೆಕ್ಟಾಗಿ ಮಾತಾಡಬೇಕಿತ್ತು. ಸರಿ. ಏನೋ ಮಾತಾಡ್ಬೇಕಂತ ಹೇಳಿ ಸುಮ್ಮನೆ ನಿಂತ್ಕೊಂಡಿದ್ಯಾ? ಅದು ಹೇಗೆ ಶುರು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಶುರು ಮಾಡಕ್ಕೆ ನಾವೇನು ಫಸ್ಟ್ ನೈಟ್ ಮಾಡ್ತಾ ಇದ್ದೀವಿ? ಏ ಗುಗ್ಗು, ಸಾಯಿಸ್ತೀನಿ ನಿನ್ನ. ಮತ್ತಿನ್ನೇನೆ ವಿಷಯ ಹೇಳೋದು ಬಿಟ್ಬಿಟ್ಟು ಎಲ್ಲಿಂದ ಹೇಗೆ ಅಂತ ಕತೆ ಹೊಡಿತಾ ಇದೆಯಾ? ಹೌದು, ಕತೆ ಹೊಡಿಯೋದಕ್ಕೆ ನೀನು ಪ್ರೊಡ್ಯೂಸರು, ನಾನು ಡೈರೆಕ್ಟ್ರು. ಮುಚ್ಕೊಂಡು ಕೇಳೋ. ಆಯ್ತು, ಹೇಳು. ಅದು ನೀನು ನನ್ನ ಜಡ್ಜ್ ಮಾಡಬಾರ್ದು, ಆಡ್ಕೊಳ್ಬಾರ್ದು, ಬೈಬಾರ್ದು. ನಾನೊಂದು ಪ್ರಾಬ್ಲಮಲ್ಲಿ ಸಿಗಾಕೊಂಡಿದ್ದೀನಿ. ಯಾರೋ ಒಬ್ಬ ನನ್ನ ಫೋನ್ನ ಹ್ಯಾಕ್ ಮಾಡಿಬಿಟ್ಟಿದ್ದಾನೆ ಕಣೋ. ಹಾಗಿದ್ರೆ ಅಕೌಂಟ್ ಗಿಕೌಂಟ್ ಸರಿ ಇದೆ, ಚೆಕ್ ಮಾಡ್ಕೊಳ್ಳೆ. ಅದಲ್ಲ ಕಣೋ, ಅವನಿಗೆ ನೊಂದೊಂದು ವಿಡಿಯೋ ಸಿಕ್ಕಿದೆ. ಏನು ವಿಡಿಯೋ? ಡ್ಯಾನ್ಸ್ ಕಿಸ್ ಮಾಡಿದ್ಯಾ ಹೇಗೆ? ಆಯ್ತು, ಏನು ಹೇಳು. ಅದು ಸುಹಾಸ್ ಗೊತ್ತಲ್ವಾ, ಅವನೊಂದು ವಿಡಿಯೋ ಕಳ್ಸಕ್ಕೆ ಹೇಳಿದ. ಅದು ನಂಗೆ ಇಷ್ಟನೇ ಇರಲಿಲ್ಲ ಕಣೋ. ಅವನು ತುಂಬ ಫೋರ್ಸ್ ಮಾಡ್ತಿದ್ದ ಅಂತ ಹೇಳಿ ನಾನು ವಿಡಿಯೋ ಕಳಿಸ್ಬಿಟ್ಟೆ. ಆ ಹ್ಯಾಕರ್ಗೆ ಆ ವಿಡಿಯೋ ಸಿಕ್ಕಿದೆ. ಅದನ್ನೇ ಇಟ್ಕೊಂಡು ತುಂಬಾ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ ಕಣೋ. ಸುಹಾಸ್ಗೆ ಏನು ವಿಡಿಯೋ ಕಳಿಸಿದ್ದೆ? ಪ್ಲೀಸ್ ಅರ್ಥ ಮಾಡ್ಕೊಳ್ಳಲ್ಲ. ಹೋಗಿ ಹೋಗಿ ಅಂತ ವಿಡಿಯೋ ಯಾರನ್ನ ಕಳಿಸ್ತಾರ? ಪ್ಲೀಸ್ ನಗ್ಬೇಡ ಕಣೋ. ಸರಿ, ಇವಾಗ ಏನಂತೆ? ಅದು ನಾನು ಅವನ ಜೊತೆ ಹೋಗ್ಬೇಕಂತೆ. ಹೋಗು, ನೋಡ್ಕೊಂಬಾ. ಅರ್ಥ ಮಾಡ್ಕೊಳ್ಳಲ್ಲೋ. ಇಲ್ಲ ಅಂದರೆ ಆ ವಿಡಿಯೋನ ವೈರಲ್ ಮಾಡ್ತೀನಿ ಅಂತ ಹೆದರ್ಸ್ತಾ ಇದ್ದಾನೆ. ಏನು ಗುರು ಅವಸ್ಥೆ ನಿಮ್ಮದು? ಇದು ಹೊರಗಡೆ ಹೋದ್ರೆ ಹೆಂಗಿರುತ್ತೆ ಗೊತ್ತಾ? ಏನು ಮಾಡಬೇಕು ಅಂತ ಗೊತ್ತಾಗ್ತೀರಾ ನಿನ್ನ ಹತ್ರ ಬಂದಿದ್ದೀನಿ. ಯಾವ ನಂಬರಿಂದ ಫೋನ್ ಬಂದಿತ್ತು? ಆ ನಂಬರ್ ಏನೋ ಕಾಣಿಸ್ತಿಲ್ಲ ಕಣೋ. ಇವಾಗ ನಾನೇನು ಮಾಡಲಿ? ಪ್ಲೀಸ್ ಕಣೋ, ನಿಂಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಲ್ವಾ? ಹೇಗಾದರೂ ಮಾಡಿ ಆ ವಿಡಿಯೋನ ಡಿಲೀಟ್ ಮಾಡಿಸ್ತೀಯಾ? ಅದ್ರ ಒಂದು ರಿಕ್ವೆಸ್ಟು, ನೀನು ಆ ವಿಡಿಯೋನ ಪ್ಲೀಸ್ ನೋಡಬೇಡ. ವಿಡಿಯೋ ನೋಡಿದಿರ ನಾನು ಹೆಂಗೆ ಡಿಲೀಟ್ ಮಾಡಲಿ? ಪ್ಲೀಸ್ ಕಣೋ, ನೀನು ನನ್ನ ಬೆಸ್ಟಿ ಅಲ್ವಾ? ಹಂಗಲ್ಲ ಚಿನಿ, ನಾನು ವಿಡಿಯೋ ನೋಡಿದ್ರೆ ತಾನೆ ನಾನು ಅದೇ ವಿಡಿಯೋ ಡಿಲೀಟ್ ಮಾಡ್ತಾ ಏನೋ ಇಲ್ವ ಅಂತ ಗೊತ್ತಾಗುತ್ತೆ. ಆದರೂ ಇವೆಲ್ಲ ನನಗೆ ಕಳ್ಸಲ್ಲ ಅಲ್ಲ? ನೀನು ನನ್ನ ಬೆಸ್ಟಿ ಅಲ್ವೇನೋ? ಆದರೂ ನೀನು ಫಸ್ಟ್ ಇಷ್ಟಪಟ್ಟಿದ್ದ ಗೊತ್ತಾಯ್ತಾ? ಬಟ್ ನಾನು ನೋಡ್ಬಾರ್ದಲ್ವಾ? ಇವಾಗೇನು ಆ ವಿಡಿಯೋನೆಲ್ಲ ನೀನು ನೋಡ್ಬೇಕು ತಾನೆ? ಸರಿ, ಎಲ್ಲನೂ ಕಳಿಸ್ತೀನಿ, ನೋಡ್ಕೊ. ನೀನೇನು ಕಳ್ಸೋದು ಬೇಡ, ಹೇಗಿದ್ರು ನಾನೇ ನೋಡ್ತೀನಲ್ಲ. ಪ್ರಾಬ್ಲಮ್ ಏನೋ ಸಾಲ್ವ್ ಮಾಡ್ತೀನಿ. ಒಂದು ಕಿಸ್ ಕೊಟ್ರೆ ಸಾಕು. ಪ್ಲೀಸ್ ಅದನ್ನು ಫಸ್ಟು ಡಿಲೀಟ್ ಮಾಡಿಸು. ಹೌದು, ನಿನ್ನ ಬಾಯ್ ಫ್ರೆಂಡ್ ವೇಸ್ಟ್ ನನ್ನ ಮಗ ಇದ್ದಾನಲ್ಲ, ಅವನ ಹತ್ರ ಹೇಳುತ್ತಾನೆ. ಪ್ಲೀಸ್ ಕಣಲ್ಲೋ, ಅರ್ಥ ಮಾಡ್ಕೊಳ್ಳೋ. ಈ ವಿಷಯನೆಲ್ಲ ಅವನ ಹತ್ರ ಹೇಳೋಕ್ಕಾಗತ್ತಾ? ಹೇಳಿದ್ರೆ ಬ್ರೇಕಪ್ ಆಗಲ್ವಾ? ಬ್ರೇಕಪ್ ಆಗುತ್ತೆ ಅಂತ ಭಯ. ಅದೇ ವಿಡಿಯೋ ವೈರಲ್ ಆದರೆ ಪರವಾಗಿಲ್ಲ ಅಲ್ಲ? ಸರಿ ಸರಿ, ನೋಡ್ತೀನಿ. ನೋಡೋದಲ್ಲ, ಪ್ಲೀಸ್ ಏನಾದರೂ ಮಾಡು. ಸರಿ, ಮಾಡ್ತೀನಿ. ನೆಕ್ಸ್ಟ್ ಏನಾದ್ರು ಅವ್ನು ಕಾಲ್ ಮಾಡಿದ್ರೆ ನನಗೊಂದು ಮೆಸೇಜ್ ಹಾಕು, ಸರಿನಾ? ಸರಿ, ನಾನಿನ್ನು ಹೊರಡ್ತೀನಿ ಹಾಗಾದರೆ. ಬಾಯ್.
ಯಾಕೆ ಏನಾಯ್ತು? ಏನೂ ಇಲ್ಲ. ಯಾಕೋ ಒಂಥರ ಇದೆಯಾ? ನಾನು ಬರ್ತೀನಿ. ಏಯ್ ನಿಂತ್ಕೋ. ಯಾಕೊಂಥರ ಇದೆಯಾ? ಮುಖ ಫುಲ್ ಡಲ್ ಆಗಿದೆ. ಏನಿಲ್ಲ. ಯಾವತ್ತೂ ಈ ಥರ ಇರಲಿಲ್ಲ ನೀನು. ಏನೂ ಇಲ್ಲ ಅಂತ ಹೇಳಿದ್ನಲ್ಲ, ಯಾಕೆ ಪದೇ ಪದೇ ಅದನ್ನೇ ಕೇಳ್ತಿದ್ಯಾ? ನಮ್ಮ ಮನೆ ಕಡೆ ಏನೋ ಟೆನ್ಷನ್ ಇದೆ ಅಷ್ಟೇ. ನಾನು ಬರ್ತೀನಿ. ಸರಿ ಆಯಿತು. ಏನೋ ಆಗಿದೆ ಇವಳಿಗೆ, ಬಾಯಿ ಬಿಡ್ತಾ ಇಲ್ಲ. ಹಲೋ. ಏನು ಯೋಚನೆ ಮಾಡಿದೆ? ಯಾವಾಗ ಸಿಗ್ತೀಯಾ? ಸರ್, ನಿಮಗೆ ಚಿನ್ನ, ದುಡ್ಡು ಏನು ಬೇಕಾದರೆ ಕೊಡ್ತೀನಿ. ದಯವಿಟ್ಟು ಆ ವಿಡಿಯೋನ ಡಿಲೀಟ್ ಮಾಡಿ ಪ್ಲೀಸ್ ಸರ್. ಎಷ್ಟು ಕೊಡ್ತೀಯಾ? 1 ಕೋಟಿ, 2 ಕೋಟಿ, 5 ಕೋಟಿ? ಸರ್, ನಾವು ಬಡವರು ಸರ್. ಏನೋ 3-4 ಲಕ್ಷದ ಒಡವೆ ಇದೆ, ಅದನ್ನೇ ಮಾರಿಬಿಟ್ಟು ನಿಮ್ಗೆ ದುಡ್ಡು ಕೊಡ್ತೀನಿ ಸರ್. 3-4 ಲಕ್ಷ ನಾನೇ ಕೊಡ್ತೀನಿ, ಬರ್ತೀಯಾ? ಸರ್ ಸರಿ ಅಪ್ಪ. ನೀನು ಒಪ್ಪಲ್ಲ. ನನಗೇನು ಮಾಡಬೇಕು ಅಂತ ಚೆನ್ನಾಗಿ ಗೊತ್ತು. ನೀನು ಕಾಲ್ ಕಟ್ ಮಾಡು. ಸರ್ 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 1 ನಿಮಿಷ ಸರ್, ದಯವಿಟ್ಟು ಸ್ವಲ್ಪ ಟೈಮ್ ಕೊಡಿ ಸರ್. ಆಗೋದೇ ಇಲ್ಲ. ನಾಳೆ ಏನಾಗುತ್ತೆ ಅಂತ ನೋಡ್ತಾ ಇರು. ಸರ್ 1 ನಿಮಿಷ ಸರ್, ಅವಸರ ಪಡಬೇಡಿ. ನಾಳೆ ಎಲ್ಲಿಗೆ ಬರಬೇಕು ಅಂತ ಹೇಳಿ. ನಾನೊಂದು ಲೊಕೇಶನ್ ಕಳಿಸ್ತೀನಿ, ಅಲ್ಲಿಗೆ ಬಾ. ಏನಾದರೂ ಡಬಲ್ ಗೇಮ್ ಮಾಡ್ದೋ ಗೊತ್ತಲ್ಲ. ಇಲ್ಲ ಸರ್, ಹಾಗೆಲ್ಲ ಮಾಡಲ್ಲ. ಇವಳು ಯಾರು ಗೊತ್ತಾ ಮಗ? ನನಗೆ ತುಂಬ ಬೇಕಾದವಳು. ನೋಡು, ಈಗಲೂ ಅವಳದೇ ಮೆಸೇಜ್ಗಳು ಬರ್ತಾನೇ ಐತೆ. ಅಲ್ಲ ಮಗ, ಅವಳನ್ನ ಆಚೆ ಕರ್ಸ್ಕೊಂಡ್ರೆ ನೀನೇ ಅಂತ ಗೊತ್ತಾಗಲ್ವೇನೋ? ಅವಳು ಹೊರಗಡೆ ಬರೋಕ್ಕಿಂತ ಮುಂಚೆನೇ ನಾನು ಅವಳು ಉಪಯೋಗಿಸ್ಕೋತೀನಿ ಮಗ. ಅಲ್ಲ, ಬರೀ ಕಿಸ್ ತಾನೇ ಕೇಳಿದ್ದು. ಕಿಸ್ಸೊಂದು ಕೊಡಲಿ, ಆಮೇಲೆ ಅವಳೇನೆ ಎಲ್ಲನೂ ಒಪ್ಕೊಳ್ಳೋ ಥರ ನಾನು ಮಾಡ್ತೀನಿ. ಸರಿನಪ್ಪ. ಹಲೋ 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 ಚಿರು, ಏನಾಯ್ತು? ಅವ್ನು ಕಾಲ್ ಮಾಡಿದ್ದ, ವಿಡಿಯೋನ ವೈರಲ್ ಮಾಡ್ತೀನಿ ಅಂತ ಹೆದರ್ಸ್ತಿದ್ದಾನೆ. ಕೂಲ್ ಕೂಲ್ ಕೂಲ್, ನೀನೇನು ಟೆನ್ಷನ್ ತಗೊಂಬೇಡ. ಎಲ್ಲನೂ ಕಂಡಿಡ್ದಾಗಿದೆ. ಇನ್ನೊಂದು 2 ದಿವಸ ಟೈಮ್ ಕೊಡು, ಅವನ್ನ ಲಾಕ್ ಮಾಡ್ತೀನಿ. ಹೌದಾ? ಸೂಪರ್ ಸೂಪರ್ ಸೂಪರ್. ಥ್ಯಾಂಕ್ ಯು ಸೋ ಮಚ್ ಕಣೋ. ಹೋದ ಜೀವ ವಾಪಸ್ ಬಂದಂಗಾಯ್ತು. ನೀ ನನ್ನ ಫ್ರೆಂಡ್ ಆಗಿದ್ಕೂ ಸಾಧ್ಕಾಯ್ತು ಕಣೋ. ನಿಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್ ಕಣೋ. ಸರಿ ಸರಿ ಸರಿ, ಖುಷಿ ಪಡೆಯುವಂತೆ. ಇದೇ ಖುಷಿಗೇನು ಇಲ್ವಾ? ಚಿರು, ಏನು ನೀನು? ಈ ಹುಡುಗಿರ ಹಿಂಗಲ್ವಾ ಕೆಲಸ ಮುಗಿದ್ಮೇಲೆ ಕೈ ಕೊಡೋದು? ನಾನು ಆ ಥರ ಅಲ್ಲ. ಈಗೇನು ನೀನು ಕೇಳಿದ ಕಿಸ್ ತಾನೆ, ಕೊಡ್ತೀನಿ. ಆದರೆ ಕೆನ್ನೆಗೆ ಮಾತ್ರ. ಹಾಂ, ಕೆನ್ನೆಗ? ಲಿಪ್ ಟು ಲಿಪ್ ಕಿಸ್ ಕೊಟ್ರೆ ಅದು ಕಿಸ್ ಆಗೋದು. ಕೆನ್ನೆಗೇನು ಯಾರು ಬೇಕಾದ್ರೆ ಕೊಡ್ತಾರೆ. ಪ್ಲೀಸ್ ಕಣೋ, ಅರ್ಥ ಮಾಡ್ಕೊಳ್ಳೋ. ಆಯಿತು ಬಿಡು, ನೀವು ಹುಡುಗಿರೆಲ್ಲ ಒಂದೇ. ಏನು ನೀನು? ಆಲ್ರೆಡಿ ಒಬ್ಬ ಬಾಯ್ ಫ್ರೆಂಡ್ ಇದ್ದಾನೆ, ಅವನಿಗೆ ಇನ್ನೂ ನಾನು ಕೊಟ್ಟಿಲ್ಲ. ಅವನು ಕೊಡದೆ ಆ ಥರ ಎಲ್ಲ ವಿಡಿಯೋ ಕಳಿಸ್ಬಿಟ್ಟಿದ್ದ ನೀನು? ಸರಿ ಆಯಿತು, ಎಲ್ಲಿ ಸಿಗಬೇಕು ಅಂತ ಹೇಳು. ಬೇಡ ಬಿಡು, ನಿನಗಿಷ್ಟ ಇಲ್ಲ ಬೇಡ. ಇಷ್ಟಪಟ್ಟು ಮಾಡಿದ್ರೇ ಚಂದ. ಇಷ್ಟ ಇದೆ ಕಣೋ. ಇಷ್ಟ ಇತ್ತು ಅಂದರೆ ಬಾ ಮತ್ತೆ. ಸರಿ, ಎಲ್ಲಿ ಸಿಗಬೇಕು? ನಾನು ರೂಮ್ಗೆ ಬಂದ್ಬಿಡು. ಹಾಂ, ರೂಮ್ಗಾ? ಅದರಲ್ಲಿ ಏನಿದೆ? ಸರಿ, ಆದರೆ ಓನ್ಲಿ ಕಿಸ್ ಮಾತ್ರ. ಓಕೆ ಚಿನ್ನ, ಬಾ. ಸರಿ.
ಹಲೋ ಅಪ್ಪ. ಏನು ಮಗಳೇ 2-3 ದಿನ ಆಯಿತು ಫೋನೇ ಮಾಡಿಲ್ಲ? ಸಾರಿ ಅಪ್ಪ, ಅದು ಸ್ವಲ್ಪ ಟೆನ್ಷನಲ್ಲಿದ್ದೆ, ಹಾಗಾಗಿ ಫೋನ್ ಮಾಡೋಕ್ಕಾಗಿಲ್ಲ. ಏನು ಮಗಳೇ ಏನಾಯಿತು? ಆ ಥರ ಏನಿಲ್ಲಪ್ಪ, ಅದೇ ಕೆಲಸ ಟೆನ್ಷನ್ ಇರುತ್ತಲ್ವಾ. ಟೆನ್ಷನ್ ಅಂತ ಎಲ್ಲಾನು ಮುಚ್ಚಿಡ್ಬೇಡ. ಏನಾದರೂ ಹೇಳ್ಕೊಳ್ಬೇಕಂದ್ರೆ ಹೇಳ್ಕೊ. ಹಾಗೇನೂ ಇಲ್ಲಪ್ಪ. ಏನೂ ಇಲ್ಲ ಅಂದರೆ ಪರವಾಗಿಲ್ಲ. ಇಲ್ಲೊಬ್ಳು ಎಲ್ಲನೂ ಮುಚ್ಚಿಟ್ಟು ಕೊನೆಗೆ ಫ್ರೆಂಡೇ ಮೋಸ ಮಾಡಿಲ್ಲಂತೆ. ಫ್ರೆಂಡ್ ಆಗಿ ಅದು ಹೇಗೆ ಮೋಸ ಮಾಡ್ತಾರಪ್ಪ? ಫ್ರೆಂಡ್ ಅಂದ್ಕೊಂಡವರೆಲ್ಲ ಒಳ್ಳೆ ಫ್ರೆಂಡ್ ಆಗಿರಲ್ಲ ಮಗಳೇ. ಅದು ಹೇಗಪ್ಪ? ಯಾವಾಗ ಒಬ್ಬ ಫ್ರೆಂಡ್ ಸೋತಾಗ ಬಿದ್ದಾಗ ನಗದೆ ಆಡ್ಕೊಳ್ದೆ ಜೊತೆಗೆ ನಿಲ್ತಾರಲ್ವಾ, ಅವ್ರು ಮಾತ್ರ ನಿಜವಾದ ಫ್ರೆಂಡ್ ಆಗೋಕ್ಕೆ ಸಾಧ್ಯ. ಮತ್ತು ಉಳಿದವರು ಅವರವ್ರ ಅನುಕೂಲಕ್ಕೆ ತಕ್ಕಂತೆ ಫ್ರೆಂಡ್ಶಿಪ್ ಮಾಡ್ತಾರೆ. ಹಲೋ, ಎಲ್ಲಿದ್ಯಾ? ಮನೇಲಿದ್ದೀನಿ. ಏನು ಮಾಡ್ತಾ ಇದ್ಯಾ? ಏನೂ ಇಲ್ಲ, ಸುಮ್ಮನೆ ಕೂತಿದ್ದೀನಿ. ಚಿರುನ್ ಏನಾದರೂ ಮೀಟ್ ಮಾಡ್ದಾ? ಇಲ್ಲ, ಯಾಕೆ? ಏನಾಯ್ತು? ಕೇಳಿದ್ದಕ್ಕಷ್ಟೇ ಆನ್ಸರ್ ಮಾಡು. ಮೀಟ್ ಮಾಡಿದ್ರೋ ಇಲ್ವೋ? ಹೌದು, ಒಂದ್ಸಲ ಮೀಟ್ ಮಾಡಿದ್ವಿ. ಒಂದ್ಸಲನೋ 10 ಸಲನೋ ಅಂತ ಕೇಳಲಿಲ್ಲ. ಹೌದು. ಎಲ್ಲಿ? ಅದೇ ಮನೆ ಹತ್ರ ಪಾರ್ಕ್ ಇದೆಯಲ್ಲ, ಅಲ್ಲೇ ಮೀಟ್ ಮಾಡಿದ್ದು. ಸರಿ, ಬಾ 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 ಬಾ. ಯಾಕೆ ಲೇಟ್ ಮಾಡಿಬಿಟ್ಟೆ? ನಂಗೆ ಗೊತ್ತು ನೀನು ಬರ್ತೀಯ ಅಂತ. ಸುಹಾಸ್, ನೀನೇನು ಹೇಳಿ? ಸಿರಿ, ಏನು ಆಟ ಆಡ್ತಿದ್ಯಾ? ಹೌದು, ಕಬಡ್ಡಿ ಆಟ ಆಡ್ತಿದ್ವಿ. ನಿನ್ನೂ ಕರ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ನನ್ನ ಮಗನೇ, ಆಟ ಆಡ್ತಾ ಇರೋದು ನೀನು. ಫ್ರೆಂಡ್ಶಿಪ್ ಹೆಸರಲ್ಲಿ ಮೋಸ ಮಾಡಕ್ ನಾಚಿಕೆ ಆಗಲ್ವಾ? ನಾನೇನೋ ಮೋಸ ಮಾಡಿದೆ? ಏ ಸಿರಿ, ನಾನೇನು ಮೋಸ ಮಾಡ್ದೆ? ಯಾರು ಅಂತ ಕಂಡುಹಿಡಿತೀನಿ ಬಾ ಅಂತ ತಾನೇ ಕರೆದಿದ್ದು. ಅದ್ಯಾರು ಅಲ್ಲ, ನೀನೇ ಅನ್ನೋದು ನಮಗ್ ಚೆನ್ನಾಗಿ ಗೊತ್ತು. ಸಿರಿ, ಏನ್ ಮಾತಾಡ್ತಿದ್ದ ನೀನು? ಜಾಸ್ತಿ ಮಾತಾಡಬೇಡ ಮಗ, ಎಲ್ಲ ಗೊತ್ತಾಗಿದೆ. ಇವಳನ್ನ ಮೀಟ್ ಮಾಡಿದಾಗ ತುಂಬಾ ಡಲ್ ಆಗಿದ್ಲು. ಇವಳನ್ನ ಯಾವತ್ತೂ ನನ್ನ ಹತ್ರ ನೋಡಿರ್ಲಿಲ್ಲ. ಅದಕ್ಕೆ ಅವಳು ವಾಟ್ಸಪ್ನ ಓಪನ್ ಮಾಡೇ ಇಟ್ಕೊಂಡಿದ್ದೆ. ನಿಂದೆ ಜಾಸ್ತಿ ಮೆಸೇಜ್ ಬರೋದು, ನೀನೇ ಅವಳಿಗೆ ಆ ವಿಡಿಯೋ ಕಳ್ಸಿರೋದು. ಅದು ಅಲ್ಲದೆ ನಮ್ಮ ಟೀಮಲ್ಲಿ ಹ್ಯಾಕಿಂಗ್ ಗೊತ್ತಿರೋ ಬಡ್ಡಿ ಮಗ ನೀನೊಬ್ನೇ. ಮಗ, ಅದು ಆಕ್ಟ್ ಮಾಡಿರೋ ವಿಡಿಯೋನ ಚೆಕ್ ಮಾಡೋದಕ್ಕೆ ಕಳ್ಸಿದ್ ಕಣೋ. ನೀನೇ ನೋಡಿದ್ಮೇಲೆ ಚೆಕ್ ಮಾಡೋದೇನೋ ಇದೆ. ಅದು ಅಲ್ಲದೆ ಅವಳ ಹತ್ರ ಕಿಸ್ ಬೇರೆ ಕೇಳಿದ್ಯಾ. ಇದೇ ನೆಪ ಇಟ್ಕೊಂಡು ಅವಳನ್ನ ಪಡ್ಕೋಬೇಕು ಅಂತ ನೋಡ್ತಾ ಇದ್ಯಾ? ಮಗ, ಅದಂಗಲ್ಲ. ಇನ್ ಹೇಗೋ ಮತ್ತ್ಯಾಕೋ ಕಿಸ್ ಕೇಳ್ದೆ? ಮಾತಾಡು ಸಿರಿ, ನೀನ್ ಬೆಸ್ಟಿ ಅಂತೆಲ್ಲ ಮಾತಾಡು. ನೀನು ಎಷ್ಟು ನಂಬಿದ್ನಲ್ಲೋ, ನೀನು ಈ ಥರ ಮೋಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸರಿ, ನಾನು ನಂಬು. ನಾನೇನು ಮಾಡಿಲ್ಲ ಸರಿ. ಮುಚ್ಚು ಬಾಯಿ. ಎಷ್ಟು ಮಾತಾಡ್ತೀಯ? ಎಲ್ಲ ವಿಷಯನೂ ಗೊತ್ತಾಗಿದೆ. ನಾವು ಹುಡುಗಿರ್ ಮಾಡೋ ತಪ್ಪೇನು ಗೊತ್ತಾ? ಬಾಯ್ ಫ್ರೆಂಡ್ಗಿಂತ ಬಾಯ್ ಬೆಸ್ಟಿನೇ ಜಾಸ್ತಿ ನಂಬ್ತೀವಿ. ನಿಮಗೆ ಜಾಸ್ತಿ ಟೈಮ್ ಕೊಡೋದು.
ಹೌದು, ಅವತ್ತು ನಾನು ನಿನ್ನ ಹತ್ರ ವಿಷಯ ಶೇರ್ ಮಾಡ್ಕೊಂಡಾಗ ನನ್ನನ್ನು ಕೇವಲವಾಗಿ ನೋಡಿ ನಗ್ತೆ ಅಲ್ವಾ, ಅವತ್ತೇ ನಾನು ಅರ್ಥ ಮಾಡ್ಕೋಬೇಕಿತ್ತು. ಅದು ಬಿಡು, ನನ್ನ ಹತ್ರ ಕಿಸ್ ಕೇಳ್ದಲ್ಲ, ಅವಾಗಲಾದರೂ ನಾನು ಅರ್ಥ ಮಾಡ್ಕೋಬೇಕಿತ್ತು. ನನ್ನ ಬುದ್ಧಿಗದು ಹೊಳಿಲೇ ಇಲ್ಲ. ಎಂತ ದಡ್ಡಿ ನಾನು. ಎಷ್ಟು ಸಲ ಹೇಳಿದ್ದೀನಿ ಬೇರೆಯವ್ರ ಫ್ರೆಂಡ್ಶಿಪ್ ಇಟ್ಕೋಬೇಡ, ನಂಗೆ ಇಷ್ಟ ಆಗಲ್ಲ ಅಂತ. ಬಾಯ್ ಫ್ರೆಂಡ್ ಇದ್ಮೇಲೆ ಬೇರೆಯವ್ರ ಫ್ರೆಂಡ್ಶಿಪ್ ಏನಕ್ಕೆ ಬೇಕು ನಿಂಗೆ? ಬಾಯ್ ಬೆಸ್ಟಿ ಅಂತ ಸಾಯ್ತಿರಲ್ಲ, ಈಗ ಅನ್ಭವ್ಸು. ನನ್ನ ಪ್ರಕಾರ ಬಾಯ್ ಬೆಸ್ಟಿ ಅನ್ನೋ ಕಾನ್ಸೆಪ್ಟ್ ಇರೋದೇ ತೆವಳಿಗೋಸ್ಕರ. ಸ್ಟಾರ್ಟಿಂಗ್ ಅಲ್ಲಿ ಫ್ರೆಂಡ್ಸ್ ಅಂತ ಎಲ್ಲ ಚೆನ್ನಾಗೇ ಇರ್ತಾರೆ, ಕ್ಲೋಸ್ ಆಗ್ತಾ ಆಗ್ತಾ ಫ್ರೆಂಡ್ಸ್ ವಿತ್ ಬೆನಿಫಿಟ್ಸ್ ಅಲ್ಲೇ ಮುಗಿಯೋದದು. ಅದನ್ನೇನಾದ್ರೂ ನಾವು ಕೇಳಕ್ ಬಂದ್ರೆ ನಮ್ಗೆ ಓವರ್ ಪಾಸಿಟಿವ್ ಡೌಟ್ ಅಂತ ಜಗಳ ಆಡ್ತೀರಾ. ಅಪ್ಪಪ್ಪಪ್ಪಪ್ಪ, ಏನೇ ನಾಟಕಗಳು ನಿಮ್ದು. ಈಗ ಅರ್ಥ ಆಯ್ತಾ? ಮುಚ್ಚು ಬಾಯಿ. ತಪ್ಪು ಅವಂದಲ್ಲ, ನಿಮ್ದು. ಹಾ, ನಾನೇನೇ ಮಾಡ್ದೆ? ಇಷ್ಟಪಟ್ಟಿದ್ದೀವಿ. ಹಾ, ಮದುವೆ ಆಗೋರ್ಗೂ ಕೈಯಕ್ಕೇನ್ರು ರೋಗ ನಿಮಗೆ? ಫೋಟೋ ಕಳಿಸು, ವಿಡಿಯೋ ಕಳಿಸು, ಅದು ತೋರಿಸು, ಇದು ತೋರಿಸು, ಅದು ಸರಿಯಾಗಿ ಕಾಣಿಸ್ತಿಲ್ಲ, ಇದು ಸರಿಯಾಗಿ ಕಾಣಿಸ್ತಿಲ್ಲ ಅಂತ ಪ್ರಾಣ ತಿಂತೀರಲ್ಲ. ಕಳಿಸಿಲ್ಲ ಅಂದರೆ ಆ ಹುಡುಗಿ ನೋಡಿದ್ರೆ ಆಸೆ ಆಗುತ್ತೆ, ಈ ಆಂಟಿ ನೋಡಿದ್ರೆ ಆಸೆ ಆಗುತ್ತೆ ಅಂತ ಹೇಳಿ ಪ್ರಾಣ ಹಿಂಡ್ತಿರಲ್ಲ. ನಾವಲ್ಲಿ ಬೇರೆಯವ್ರ ಜೊತೆ ಹೋಗ್ತೀವ, ಬೇರೆಯವ್ರ ಜೊತೆ ಮಲಗ್ತೀವ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಿರಲ್ಲ. ಎಲ್ಲ ಆಗೋದು ನಿಮ್ಮಿಂದ ಅಲ್ಲ. ನಾವು ಫೋಟೋ ಕಳಿಸೇ ಇಲ್ಲ ಅಂದ್ರೆ ಯಾರು ಯಾಕೆ ಹ್ಯಾಕ್ ಮಾಡ್ತಾರೆ? ಯಾರು ಹ್ಯಾಕ್ ಮಾಡೋಕ್ಕಾಗಲ್ಲ, ಯಾರು ಬ್ಲ್ಯಾಕ್ ಮೇಲ್ ಮಾಡೋಕ್ಕಾಗಲ್ಲ. ಅದು ಅಲ್ಲದೆ ನಾವು ತಪ್ಪೇ ಇಲ್ಲ ಅಂದರೆ ನಾವು ಧೈರ್ಯವಾಗಿರ್ಬೋದು. ಆದ್ರಿಲ್ಲಿ ಹಾಗಲ್ಲ, ನಾವೇ ತಪ್ಪು ಮಾಡಿರ್ತೀವಿ. ಹೇಗೆ ಧೈರ್ಯವಾಗಿರೋದು? ನಮ್ಮ ಬಟ್ಟೆನ ನಾವೇ ಬೆಸ್ಟ್ ತೋರಿಸಿರ್ತೀವಿ. ಹೇಗೋ ವಾದ ಮಾಡೋದು? ಕಚಡಗಳ. ಸಿರಿ, ಇವನೇನ್ ಮಾಡೋದು? ಅವನೇನ್ ಮಾಡ್ತೀಯ? ಹೊರಗಡೆವನಾಗಿದ್ದಿದ್ರೆ ಪೊಲೀಸಿಗೆ ಹಿಡ್ಕೊಡ್ಬೋದಾಗಿತ್ತು. ಅವನು ನಮ್ಮವನೇ. ನಮ್ಮನ ಮರ್ಯಾದೆನ ನಾವೇ ಹೇಗೆ ಕಳ್ಕೊಳ್ಳೋದು? ಮಗ, ನೀನು ತಗ್ಲಾಕೊಂಬಿಟ್ಟೇನೋ. ನನಗೆ ದೊಣ್ಣೆದಲ್ಲಿ ಬಾರಿಸಿದ್ರು, ನಿನಗೆ ಯಾವ್ದ್ರಲ್ಲ ಬಾರಿಸಿದ್ರು.